ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇದೇನಪ್ಪ ಇವಳು ಇವತ್ತು ಫ್ರಿಡ್ಜ್ ಹತ್ರ ನಿಂತಿದ್ದಾಳೆ ಅನ್ಕೊಂತಿದ್ದೀರಾ? ಇವತ್ತು ನಾನು ಫ್ರಿಡ್ಜ್ ಮ್ಯಾಗ್ನೆಟ್ ಟೂರ್ ಅನ್ನ ಮಾಡ್ತಿದೀವಿ. ನಾವು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಹತ್ರ ಜಾಸ್ತಿ ಮ್ಯಾಗ್ನೆಟ್ ಕಲೆಕ್ಷನ್ಸ್ ಇದೆ. ಯಾರನ್ನ ಮನೆಗೆ ಬಂದ್ರೆ ಅವ್ರು ಕೇಳ್ತಾರೆ, ಏನಕ್ಕಪ್ಪ ನಿಮ್ಮ ಮನೇಲಿ ಇಷ್ಟು ಮ್ಯಾಗ್ನೆಟ್ ಇದೆ, ಇದೇನು ಫ್ರಿಡ್ಜ್ ಏನು ಅಂತ. ಆದ್ರೂ ನಮ್ಮಮ್ಮ ಇನ್ನ ಮ್ಯಾಗ್ನೆಟ್ ತಗೊಂಡ್ಬರೋದೇ ಬರೋದು, ಹಾಕೋದು. ಸೊ ಯಾರ್ಯಾರಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿಲ್ಲ, ಯಾಕಂದ್ರೆ ನನ್ ಕೋಲ್ಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಗೆಟ್ ಇಟ್ ಟು ದ ವಿಡಿಯೋ ನಾವು. ಫಸ್ಟ್ ಇದು ಬಂದ್ಬಿಟ್ಟು ಗೋಪಾಲಸ್ವಾಮಿ ಬೆಟ್ಟ, ಅಲ್ಲಿಂದ ತಗೊಂಡ್ಬಂದಿರೋದು. ಆಮೇಲೆ ಇದು ಬಂದ್ಬಿಟ್ಟು ಇದೆರಡು ಅಯೋಧ್ಯದು. ಆಮೇಲೆ ಇದು ಬಂದ್ಬಿಟ್ಟು ಮಧುರೈನ ತಗೊಂಡ್ಬಂದಿರೋದು. ನೆಕ್ಸ್ಟ್ ಇದು ತಿರುಪತಿ. ಸೊ ತಿರುಪತಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಅದು ನೀವು ಇನ್ನ ನೋಡಿಲ್ಲ ಅಂದ್ರೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಮ್ಯಾಗ್ನೆಟ್ಸ್ ಇರೋದು ರ್ಯಾಂಡಮ್ ಆಗಿ ನಾವು ತಗೊಂಡ್ಬಂದಿದ್ದೀವಿ ಮ್ಯಾಗ್ನೆಟ್ ಕಲೆಕ್ಷನ್ಸ್ಗೋಸ್ಕರ. ಇದು ಬಂದ್ಬಿಟ್ಟು ಅಕ್ಷರ್ಧಾಮ್. ಸೊ ಇದೆಲ್ಲ ನೈಸ್ ಪ್ಲೇಸಸ್, ನೀವೆಲ್ಲ ವಿಸಿಟ್ ಮಾಡಿ. ಇದು ಡೆಲ್ಲಿಯಲ್ಲಿ ಇರೋದು. ನೆಕ್ಸ್ಟ್ ಇದು ಗೋಲ್ಡನ್ ಟೆಂಪಲ್. ನಾವ್ ಇನ್ನ ಇಲ್ಲಿಗೆ ಹೋಗಿಲ್ಲ, ಆದ್ರೆ ಇದು ನಾವು ತಗೊಂಡ್ಬಂದಿದೀವಿ, ಚೆನ್ನಾಗಿದೆ ಅಂತ. ಆಮೇಲೆ ನಾವು ಸೂನ್ ಇಲ್ಲಿ ವಿಸಿಟ್ ಮಾಡ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ಪಾಕೊಂದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಂತ್ರಾಲಯನ ತಗೊಂಡ್ಬಂದಿರೋದು. ನಾವು ಜಾಸ್ತಿ ಸತಿ ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಆಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬದ್ರಿನಾಥ್. ಇದು ಕೂಡ ಕೇದಾರ್ನಾಥ್ ಹೋಗಿದ್ದಾಗೆ ಹೋಗಿದ್ವಿ, ನಮ್ಮ ಅಮ್ಮ ಅವರೆಲ್ಲ ಹೋಗಿದ್ರು, ಸೊ ಅಲ್ಲಿಂದ ತಗೊಂಡ್ಬಂದಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ವಾರಣಾಸಿ. ಇದು ಬಂದ್ಬಿಟ್ಟು ಸೊ ಇದು ಜಾಸ್ತಿ ಚೆನ್ನಾಗಿರುತ್ತೆ. ಇದನ್ನ ನಾವು ಫುಲ್ ಒಂದೇ ಸತಿ ಅಯೋಧ್ಯ, ವಾರಣಾಸಿ, ಕಾಶಿ ಎಲ್ಲ ಹೋಗಿದ್ವಿ, ಅಲ್ಲಿಂದ ತಗೊಂಡ್ಬಂದಿದ್ದು. ಕೇದಾರ್ನಾಥ್ ಇದು ಬಂದ್ಬಿಟ್ಟು ಕೇದಾರ್ನಾಥ್ ಅಲ್ಲಿ ನಮ್ಮ ಅಜ್ಜಿ, ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ಎಲ್ಲ ಹೋಗಿದ್ರು, ಅಲ್ಲಿಂದ ತಗೊಂಡ್ಬಂದಿದ್ದು. ಇದು ಕೂಡ ಬಂದ್ಬಿಟ್ಟು ಅಕ್ಷರ್ಧಾಮ್ದೆ. ಸೊ ಇದು ಎರಡು ಒಂದೇ. ಇದು ಡೆಲ್ಲಿ ಇಂದ ತಗೊಂಡ್ಬಂದಿರೋದು ಕುತುಬ್ ಮಿನಾರ್ದು. ಸೊ ಕುತುಬ್ ಮಿನಾರ್ ಕೂಡ ನೋಡಕ್ ತುಂಬಾ ಚೆನ್ನಾಗಿದೆ ಅಲ್ಲ. ಇದು ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಗ್ನೆಟ್ಸ್. ಇದು ಮೇಲೆ ಗ್ಲಾಸ್ ತರ ಕಾಣಿಸ್ತಿದೆ ಅಲ್ಲ, ಇದು ಇದ್ರ ಸ್ಪೆಷಾಲಿಟಿ. ಇದು ಕುತುಬ್ ಮಿನಾರು. ಇದು ಅಕ್ಷರ್ಧಾಮ್ ಹೋಗಿದ್ವಿ ನಾವು. ಅಕ್ಷರ್ಧಾಮ್ ಹೋದಾಗ್ಲೇನೆ ರೆಡ್ ಫೋರ್ಟು, ಲೋಟಸ್ ಟೆಂಪಲ್, ಮತ್ತೆ ಗೇಟ್ ವೇ ಆಫ್ ಇಂಡಿಯಾ. ಮತ್ತೆ ನಾವು ಈ ಪ್ಲೇಸ್ನ ಮಿಸ್ ಮಾಡಿದ್ವಿ, ನಮ್ಗೆ ಡೇಸ್ ಕಮ್ಮಿ ಇದ್ದಿದ್ರಿಂದ. ಇದು ಅಯೋಧ್ಯ. ಇದು ಕೆಲವೊಂದು ಸುಮಾರು ನಾವು ರ್ಯಾಂಡಮ್ ಆಗಿ ಹೀಗೆ ಕಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ನೀವೇನು ನೋಡ್ತಿದ್ದೀರಲ್ಲ, ಇದೆಲ್ಲ ಅನಿಮಲ್ಸು. ಇದನ್ನೆಲ್ಲ ನಾವು ಬಂಡೀಪುರಕ್ಕೆ ಹೋದಾಗ, ಆನ್ ದ ವೇ ಊಟಿ, ಮೈಸೂರು ಈ ಥರ ಎಲ್ಲ ಹೋದಾಗ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋದಾಗೆಲ್ಲ ತೊಗೊಂಡು ಬಂದಿರುವಂಥ ಕಲೆಕ್ಷನ್ಸು ಈ 4. ಇದು ಕೇದಾರ್ನಾಥ್. ಈಗಾಗಲೇ ನನ್ನ ಮಗಳು ಹೇಳಿರೋ ಥರ ಇದನ್ನ ನಾನು, ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಹೋಗಿದ್ವಿ ಕೇದಾರ್ನಾಥಿಗೆ. ತುಂಬ ಚೆನ್ನಾಗಿರೋ ಪ್ಲೇಸು, ಲೈಫಲ್ಲಿ ಒನ್ಸ್ ಇಲ್ಲಿ ವಿಸಿಟ್ ಮಾಡಲೇಬೇಕು. ನನ್ನ ತಂಗಿ ಡ್ರೀಮ್ ಡೆಸ್ಟಿನೇಷನ್ ಇದು ಬಂದ್ಬಿಟ್ಟು. ಸೊ ಅವಳು ಹೊರಡೋ ಟೈಮಲ್ಲಿ ನಾವು ಹೋಗಿದ್ವಿ, ಬಟ್ ಅವಳೇ ಸ್ಕಿಪ್ ಆದ್ಲು ಟೂರಿಂದ. ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲ್ಲ ರಾಮೇಶ್ವರಮು, ಧನುಷ್ಕೋಟಿ, ಕನ್ಯಾಕುಮಾರಿ, ಪಂಬನ್ ಬ್ರಿಡ್ಜು, ಇದೆಲ್ಲ ಒಂದು ಸ್ಟ್ರೆಚಲ್ಲಿ ಟ್ರಿಪ್ ಹೋಗಿದ್ವಿ ನಾವು. ಇದು ಧನುಷ್ಕೋಟಿ, ನೀವು ನೋಡ್ಬೋದು. ಧನುಷ್ಕೋಟಿ ಇದು ಬಂದು ಕನ್ಯಾಕುಮಾರಿ. ಇದು ಗೋಕರ್ಣ ಹೋಗಿದ್ವಿ. ನಾನು ನಮ್ಮ ಮನೆಯವ್ರು ಮಾತ್ರನೇ ಮದುವೆ ಆಗಿದ್ದು ಹೊಸದ್ರಲ್ಲಿ ಮುರುಡೇಶ್ವರ ಮತ್ತು ಗೋಕರ್ಣ ಹೋಗಿದ್ವಿ, ಅಲ್ಲಿಂದ ತೊಗೊಂಡು ಬಂದಿರೋದು. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಮ್ಮ ಕರ್ನಾಟಕದವರು ಇದನ್ನು ಹಾಕೊಂಡಿರ್ತಾರೆ. ಹಸಿರು ಕರ್ನಾಟಕದಲ್ಲಿ ಹಸಿರಾಗಲಿ ಕನ್ನಡ, ಜೈ ಕನ್ನಡಾಂಬೆ. ಇದು ಬಂದ್ಬಿಟ್ಟು ಮೈಸೂರಿಗೆ ಹೋಗಿದ್ವಿ ನಾವು. ಆಲ್ಮೋಸ್ಟ್ ನಮ್ಮ ಮನೆಯವ್ರು ಯಾವಾಗ್ಲೂ ಕೆಲಸದ ಮೇಲೆ ಮೈಸೂರಿಗೆ ಹೋಗ್ತಾನೆ ಇರ್ತಾರೆ, ನಾವು ರ್ಯಾಂಡಮ್ ಆಗಿ ಹೋಗ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡಿರೋಂಥದ್ದು. ಇದು ವೇಲೂರು ಟೆಂಪಲ್ಲು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಈ ಟೆಂಪಲ್ ಬಂದು. ಇದು ಈ ಷಟ್ಭುಜ ಆಕಾರದಲ್ಲಿರುತ್ತೆ. ಇದರಲ್ಲಿ ತುಂಬ ನಡಿಬೇಕಾಗತ್ತೆ, ಬಟ್ ಟೆಂಪಲ್ಗೆ ಹೋಗೋಷ್ಟೊತ್ತಲ್ಲಿ ಮುಕ್ಕಾಲು ಭಾಗ ನಾವು ನಡೆದಿರ್ತೀವಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್, ವಿಸಿಟ್ ಮಾಡಿ ನೀವೆಲ್ಲರೂ. ಇದು ಶೃಂಗೇರಿ ಶಾರದಾಂಬಾ ಮಠದ ಮಠಾಧೀಶರು. ಇದನ್ನ ನಾವು ಅಯೋಧ್ಯ ಟ್ರಿಪ್ಪಲ್ಲಿ ನೀವು ನೋಡಿರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಅವಾಗ ಯೂಟ್ಯೂಬ್ ಚಾನಲ್ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ. ಇದು ಬಂದು ಸಾರನಾಥ್ಗೆ ಹೋಗಿದ್ವಿ ನಾವು. ಇದೆಲ್ಲ ನಾವೆಲ್ಲ ಹಾಗೆ ರ್ಯಾಂಡಮ್ ಆಗಿ ತಗೊಂಡಿರುವಂತ ಮ್ಯಾಗ್ನೆಟ್ಸ್.
ಇದು ಮೈಸೂರು. ಈಗಾಗಲೇ ನಿಮ್ಗೆ ಹೇಳಿರೋ ತರ ನಾವು ಮೈಸೂರಿಗೆ ಸುಮಾರು ಸತಿ ಹೋಗಿದ್ದೀವಿ. ಇದು ಕುಣಿಗಲ್ ಹನುಮಾನ್ ಟೆಂಪಲ್ಲು. ದೊಡ್ಡ ಸ್ಟ್ಯಾಚು ಇದೆ ಇಲ್ಲಿ ಹನುಮಾನ್ದು, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಇದು ನಾವು ಫಸ್ಟ್ ಮ್ಯಾಗ್ನೆಟ್ ಕಲೆಕ್ಷನ್ ಅಲ್ಲಿ ನನಗೆ ಇದೇ ಬರುತ್ತೆ. ಇದನ್ನ ನಾವು ಶ್ರವಣಬೆಳಗೊಳದಲ್ಲಿ ತಗೊಂಡಿದ್ವಿ. ಇದೆಲ್ಲ ಬಂದ್ಬಿಟ್ಟು ಕಾಳಹಸ್ತಿ, ಶ್ರೀಕಾಳಹಸ್ತಿ ಟೆಂಪಲ್ಗೆ ಹೋದಾಗ ತಗೊಂಡಿದ್ದೀವಿ. ಇದು ಹೊರನಾಡು ಅನ್ನಪೂರ್ಣೇಶ್ವರಿ. ನೆಕ್ಸ್ಟ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಇದು ನನ್ನ ಫೇವ್ರೆಟ್ ಗಾಡ್, ನನ್ನ ಏನಂತಾರೆ, ನನ್ನ ಎಲ್ಲ ಟೈಮಲ್ಲೂ ನನ್ನ ಜೊತೆಲಿರೋ ಬಾಬಾ. ಇದು ಶಿರಡಿದು ಬಾಬಾ. ಇದು ಕೋಟಿಲಿಂಗೇಶ್ವರ. ನಾವು ರೀಸೆಂಟ್ ಆಗಿ ಹೋಗಿದ್ವಿ ತಿರುಪತಿಯಿಂದ ಬರ್ಬೇಕಾದ್ರೆ ರಿಟರ್ನ್ ಆಗಿ. ನೀವು ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರಾಮೇಶ್ವರಂ. ಆಸ್ ಅ ಹಿಂದೂ ನಾವು ರಾಮೇಶ್ವರಂ ಅಲ್ಲಿ ನೋಡಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸು, ನಾನು ಇಲ್ಲಿ ಹೋದಾಗ ನನಗೆ ತುಂಬಾ ಮಿರಾಕ್ಯುಲಸ್ ಆಗಿತ್ತು. ಯಾಕಂದ್ರೆ ನನಗೆ 2 ದರ್ಶನ ಆಯ್ತು, 2 ಲಿಂಗದ್ದು, ಸ್ಫಟಿಕ ಲಿಂಗ ಅರ್ಲಿ ಮಾರ್ನಿಂಗು ಮತ್ತೆ ಇನ್ನೊಂದು ನಾರ್ಮಲ್ ಲಿಂಗ, 2 ಲಿಂಗ ದರ್ಶನ ಆಯ್ತು. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 18 ಕುಂಡಗಳಿರುತ್ತೆ. ಇದರ ಸಂಕೇತ, 18 ಕುಂಡಗಳ ಸಂಕೇತ ಏನಂದ್ರೆ ರಾಮನ ಬಿಲ್ಲುಗಳ ಸಂಕೇತ ಅನ್ನೋದನ್ನ ನಾನು ತಿಳ್ಕೊಂಡಿರೋದು. ನೆಕ್ಸ್ಟ್ ಬಂದು ಗಂಗಾ ಆರತಿ. ವಾರಣಾಸಿಯಲ್ಲಿ ಗಂಗಾ ಆರತಿ ತುಂಬಾ ಫೇಮಸ್ಸು, ಅದನ್ನ ನೋಡ್ಕೊಳ್ಳಿ. ಇದೆಲ್ಲ ರಿಲೇಟೆಡ್ ಬಂದು ವಾರಣಾಸಿ ರಿಲೇಟೆಡ್. ಸೊ ಈಗ ನಮ್ಮ ಮೇಲ್ಗಡೆ ವರ್ಷನ್ ಫ್ರೀಸರ್ನ ಫ್ರಿಡ್ಜ್ ಮ್ಯಾಗ್ನೆಟ್ ಟೂರ್ ಆಯ್ತು. ಇನ್ನ ಎಷ್ಟಪ್ಪ ಇಟ್ಟಿದ್ದಾಳೆ ಇವಳು ಅಂತ ಅನ್ಕೋಬೇಡಿ, ನನಗೆ ತುಂಬಾ ಇಷ್ಟ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಕಲೆಕ್ಟ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು ನಮ್ಮ ಓರಿಯೋನು ನಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್ ಟೂರಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಸೇ ಹಾಯ್ ಓರಿಯೋ. ಹಲೋ ಬಂದು ಇದು ನನ್ನ ಸೆಕೆಂಡ್ ವರ್ಷನ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ ಟೂರ್. ನೀವಿಲ್ಲಿ ನೋಡ್ತಿರ್ಬೋದು, ಸುಮಾರು ತಿನ್ನೋದ್ರಿಂದ ಹಿಡಿದು ಇಡ್ಲಿ, ವಡಾ, ಆಟೋ ಎಲ್ಲ ಕಾಣುತ್ತೆ. ನ್ಯಾಷನಲ್ ಟು ಇಂಟರ್ನ್ಯಾಷನಲ್ ಟೂರ್ಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಷನ್ಸ್ ಇಲ್ಲಿದೆ. ಮೇಲೆಗಡೆ ವರ್ಷನ್ದೇ ನಮಗೆ ಇಲ್ಲಿ ಮತ್ತೆ ಕಾಣಕ್ ಸಿಗುತ್ತೆ ಒಂದೇ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್. ಇದು ಬಂದು ತ್ರಯಂಬಕೇಶ್ವರು. ಇಲ್ಲಂತೂ ನಾವು ನೈಟೇ ರೀಚ್ ಆಗಿದ್ವಿ, ಬಟ್ ನಾವು ನೈಟ್ ದರ್ಶನ ಮಾಡಕ್ ಆಗಿರ್ಲಿಲ್ಲ. ನಾವು ಅರ್ಲಿ ಮಾರ್ನಿಂಗ್ 3 o'clock ಎದ್ದು ದರ್ಶನ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದೆ ಇದಂತೂ. ನಾವು ಇಷ್ಟು ತ್ರಯಂಬಕೇಶ್ವರ ಆಗ್ಲಿ ಮತ್ತೆ ಬೇರೆ ಬೇರೆ ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡಿದೀವಲ್ವಾ, ನನಗಂತೂ ಒಂದು ಡ್ರೀಮ್ ಇದೆ. ನಾನು ನಮ್ಮ ಮನೆಯವರು ಇಬ್ರು ಸೇರ್ಕೊಂಡು 12 ಜ್ಯೋತಿರ್ಲಿಂಗನ್ನು ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಆಸೆ ನನಗಂತೂ ಇದೆ. ನೋಡೋಣ, ಹೋಪ್ ವಿ ವಿಲ್ ಕಂಪ್ಲೀಟ್ ಅಂತ. ಇದು ಬಂದು ನಮ್ಮ ಮನೆಯವರು ಇತ್ತೀಚೆಗೆ ಶ್ರೀಲಂಕಾ ಟೂರ್ ಹೋದಾಗ ಅವ್ರ ಆಫೀಸ್ ಟೂರು. ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು, ಕೊಡೈಕೆನಾಲ್ ಹೋಗಿದ್ದೀವಿ. ಅಂಡಮಾನು, ಇದು ನಾನು ನಮ್ಮ ಮನೆಯವರು ಹೋಗಿದ್ದು. ತುಂಬಾ ಚೆನ್ನಾಗಿದೆ, ಮರೈನ್ ಇದೆಲ್ಲ ನೋಡ್ಲೇಬೇಕು. ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ತೋರ್ಸಕ್ಕೆ ಎಲ್ಲ. ಇದೆಯಲ್ಲ, ಈ ಇದೆರಡೂ ಆಗ್ಲೇ ಹೇಳ್ದಾಗೆ ನಾನು ಇದೇ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ನಾನು ಫಸ್ಟ್ ತಗೊಂಡಿದ್ದು. ಬಂಚ್ ಆಫ್ ಐ ಥಿಂಕ್ 5 ತಗೊಂಡಿದ್ದೆ ಶ್ರವಣಬೆಳಗೊಳದಲ್ಲಿ, ತುಂಬಾ ಚೆನ್ನಾಗಿತ್ತು. ಇನ್ನೊಂದೆರಡು ಬ್ರೋಕ್ ಆಗ್ಬಿಟ್ಟಿದೆ. ಇದೆಲ್ಲ ನಾನು ಆಲ್ರೆಡಿ ಹೇಳಿದ ತರ ಮೈಸೂರಿಗೆ ನಾವು ಸುಮಾರು ಸತಿ ಹೋಗಿರೋದ್ರಿಂದ ಮೈಸೂರದು ತುಂಬಾ ಕಾಣಕ್ ಸಿಗುತ್ತೆ ನಿಮಗೆ. ಇದು ಬಂದು ಓಲ್ಡ್ ಮಹಾಬಲೇಶ್ವರ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಮಹಾಬಲೇಶ್ವರು, ತ್ರಯಂಬಕೇಶ್ವರು ಇದನ್ನೆಲ್ಲ ನಾವು ಒಂದು ಸ್ಟ್ರೆಚ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇದು ಬಂದು ವಂಡರ್ಲಾಗ್ ನಾವು ಇತ್ತೀಚೆಗೆ ಸುಮಾರು ಒಂದು 3 ಸತಿ ಹೋಗಿರ್ಬೋದು ಮಕ್ಕಳನ್ನ ಕರ್ಕೊಂಡು. ತುಂಬಾ ಚೆನ್ನಾಗಿದೆ ಇದನ್ನು. ಇದು ನಮ್ಮ ಬೆಂಗಳೂರ್ದು. ನಮ್ಮ ಮನೆಯಲ್ಲಿ ತುಂಬಾ ಪಾನಿಪುರಿ ಲವರ್ ಅಂದ್ರೆ ನಮ್ಮ ಚೋಟುಗೆ ತುಂಬಾ ಇಷ್ಟ ಆಗುತ್ತೆ ಪಾನಿಪುರಿ. ಯಾವಾಗ ನಿದ್ದೆಯಲ್ಲಿ ಎದ್ದೊಳ್ಸಿರೋನು ಪಾನಿಪುರಿ ತಿಂತೀಯ ಅಂದ್ರೆ ಅಂತಾಳೆ. ಮಮ್ಮ ತಿಂತೀನಿ ಅಂತಾಳೆ, ಅಷ್ಟಿಷ್ಟ ಅವಳಿಗೆ ಪಾನಿಪುರಿ ಅಂದ್ರೆ. ಇದು ಹಾಗೆ ರ್ಯಾಂಡಮ್ ಆಗಿ ಫಸ್ಟ್ ನನ್ನ ಹತ್ರ ಚಿಕ್ಕ ಸಿಂಗಲ್ ಡೋರ್ ಫ್ರಿಡ್ಜ್ ಇತ್ತು, ಅವಾಗಿಂದ ನನ್ನ ಜೊತೆ ಇದು ಟ್ರಾವೆಲ್ ಮಾಡ್ತಿದ್ದೆ ನನ್ನ ಕನಸಿಗೆ ಸಪೋರ್ಟ್ ಆಗಿ. ಇದು ಊಟಿ ನಾವು 2 times ಹೋಗಿದ್ದೀವಿ. ಇದು ಅಲ್ಲಿಂದನೇ ತಗೊಂಡ್ ಬಂದಿರೋದು. ಇದು ಬಂದು ಕನ್ಯಾಕುಮಾರಿ. ಈಗಾಗಲೇ ನಿಮಗೆಲ್ಲೋ ಇಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ. ಇದು ಮತ್ತೆ ಇದನ್ನ ನಾವು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಹತ್ರ ತಗೊಂಡಿದ್ದು. ಇದು ಬಂದು ಕುಬೇರ. ಇದು ಪುಟ್ಟಪರ್ತಿ ಸಾಯಿಬಾಬಾ ಅವರು.
ಪುಟ್ಪರ್ತಿಗೆ ನಾವು ಚಿಕ್ಕವಳಿದ್ದಾಗ ನಾನು ಹಾಸ್ಟೆಲಲ್ಲಿ ಇದ್ದಾಗ ಸುಮಾರು ಸತಿ ವಿಸಿಟ್ ಮಾಡಿದ್ದೀನಿ. ಮಕ್ಕಳ ಜೊತೆ ಅಂತೂ ನಾವು 2 ಟೈಮ್ಸ್ ವಿಸಿಟ್ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿದೆ ಪ್ಲೇಸು, ಶಾಂತಿಯಾಗಿರುತ್ತೆ, ಧ್ಯಾನ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಇಲ್ಲೂ ಹೋಗ್ಬೋದು. ನೆಕ್ಸ್ಟ್ ಬಂದು ಕೇರಳಲ್ಲಿ ನಾವು ಕವರ್ ಮಾಡಿರೋ ಜಾಗ ಅಂದರೆ ವಾಯನಾಡು, ಬಾನ್ಸೂರ್ ಸಾಗರ್ ಡ್ಯಾಮು ಇದೆಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಬಂದು ಗೋಕರ್ಣದಲ್ಲಿ ತಗೊಂಡಿದ್ವಿ ನಾವು. ಹಾಗೆ ಇದು ನೋಡೋಕ್ಕೆ ಚೆನ್ನಾಗಿದೆಯಲ್ವಾ, ಏನೋ ನೋಡೋಕ್ಕೆ ಏನೋ ಯೂನಿಕ್ ಆಗಿದೆ ಅನ್ನೋ ಥರ ನಾನು ತಗೊಂಡಿದ್ದು. ಇದು ಬಂದು ನೀವು ನೋಡ್ಬೋದು ಇಲ್ಲಿ ಏನೇನು ಸಿಗುತ್ತೆ ನಮಗೆ ನಮ್ಮ ಸೌತ್ ಇಂಡಿಯನ್ ಮೀಲ್ಸಲ್ಲಿ ಅನ್ನೋದನ್ನ ಥಾಲಿಯಲ್ಲಿ ನಮಗೆ ಫುಲ್ ಮೀಲ್ಸು ಸಿಗುತ್ತೆ, ತಿನ್ಬೋದು, ತಿನ್ನೋಕ್ಕಾಗಲ್ಲ ಬಟ್ ಇದು ಬಂದು ರಂಗನತಿಟ್ಟು. ಮಕ್ಕಳ ಜೊತೆ ಹೋಗಿದ್ವಿ ಬಟ್ ನಾವು ಇದುವರೆಗೂ ಬರ್ಡ್ಸ್ನ ಅಲ್ಲಿ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಟ್ರೈ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ನೋಡೋಣ ಅನ್ನೋ ಥರ ಅಂದ್ಕೊಂಡಿದ್ದೀವಿ, ನೋಡಬೇಕು. ಇದು ಬಂದು ಅಂಡಮಾನು. ಇದೆರಡೂ ಅಂಡಮಾನಲ್ಲೇ ತೊಗೊಂಡಿದ್ದು. ಇಲ್ಲಿ ನೀವು ನೋಡೋಕೆ ಸಿಗೋದೇನು ಅಂತಂದರೆ 2 ಆಟೋ ಇದೆ. ಒಂದು ನ್ಯಾಷನಲ್ಲು, ನಮ್ಮ ಇಂಡಿಯನ್ದು. ಇದು ಬಂದು ಶ್ರೀಲಂಕನ್ ಆಟೋ, ನಮ್ಮ ಮನೆಯವ್ರು ಶ್ರೀಲಂಕಲ್ ಟ್ರಿಪ್ಪಲ್ಲಿ ತೊಗೊಂಡು ಬಂದಿರೋವಂಥದ್ದು. ಇದು ದುಬೈಗೆ ಹೋದಾಗ ತೊಗೊಂಡು ಬಂದಿದ್ರು. ತುಂಬ ಚೆನ್ನಾಗಿದೆ ಸಿಟಿ ವ್ಯೂ ಎಲ್ಲ ಅಂತ ಹೇಳ್ತಾ ಇದ್ರು ಅವರು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ. ಇದು ಬಂದು ವಾಯ್ನಾಡ್ ಈಸ್ ಫೇಮಸ್ ಫಾರ್ ಕಾಫಿ. ಆ ವೆದರ್ಗೂ ಅಲ್ಲಿರೋ ಕಾಫಿ ಟೀಗೂ ಕುಡಿತಾ ಇದ್ರೆ ಆಹಾ ಅನ್ನಿಸುತ್ತೆ. ಇದು ನೀವು ನೋಡ್ಬೋದು ನಮ್ಮ ಮನೇಲಿ ಎವ್ರಿ ಟೈಮ್ ಸ್ಟಾಕ್ ಇರೋ ಅಂತ ಇದು ಇಡ್ಲಿ, ವಡ ಮತ್ತೆ ದೋಸೆ. ಇದು ಬಂದ್ಬಿಟ್ಟು ನಮ್ಮ ಫ್ರೆಂಚ್ ಮ್ಯಾಗ್ನೆಟ್ ಟೂರ್ ಆಗಿತ್ತು. ನಮ್ಮನ್ನ ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಎಷ್ಟು ಚೆನ್ನಾಗಿ ಮಾತಾಡ್ತಿರೋದು. ಫುಲ್ ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಮಾತಾಡೋದು ಕಲ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಕೂಡ. ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನಾನು ಹೇಳಿತಾರೆ ನನ್ ಕೋಲ್ಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಷ್ಟು ಮ್ಯಾಗ್ನೆಟ್ ಇದೆ ಅಂತ ನೀವು ಗೆಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಯಾರ್ದು ಸರಿ ಇರುತ್ತೋ ನೋಡೋಣ.